ಸ್ನೇಹಿತರೆ ನೋಡಿ, ಮಾರ್ಚ್ 14ನೇ ತಾರೀಕಿನ ಒಳಗಡೆ ನೀವು ನಿಮ್ಮ ಆಧಾರ್ ಕಾರ್ಡ್ ಅನ್ನು ಅಪ್ಡೇಟ್ ಅಂತೂ ಮಾಡಿಸಲೇಬೇಕು. ಇದು ಹೊಸ ರೂಲ್ಸ್ ಕಡ್ಡಾಯವಾಗಿ ಬಂದಿದೆ ಭಾರತ ಸರ್ಕಾರದಿಂದ. ಆಧಾರ್ ಕಾರ್ಡ್ ಅನ್ನು ಯಾರದು ಇದೆಯೋ ಅವರು ಮಾರ್ಚ್ 14ನೇ ತಾರೀಕಿನ ಒಳಗಡೆ ಆಧಾರ್ ಕಾರ್ಡ್ ಅಪ್ಡೇಟ್ ಅನ್ನು ಗ್ಯಾರಂಟಿ ಮಾಡಿಸಬೇಕು. ಇಲ್ಲವಾದರೆ ನಿಮಗೆ ದಂಡ ಬೀಳುವುದು ಖಚಿತ ಅಂತ ಹೇಳ್ಬಹುದು. ಬನ್ನಿ ಗೆಳೆಯರೆ, ಇದರ ಬಗ್ಗೆ ಪೂರ್ತಿಯಾಗಿ ನಾವು ತಿಳಿದುಕೊಂಡು ಹೋಗೋಣ. ಸ್ನೇಹಿತರೆ ನೋಡಿ, ಭಾರತ ಸರ್ಕಾರ ರೂಲ್ಸ್ ತಂದಂತ ಹಾಗೆ ಮಾರ್ಚ್ 14ನೇ ತಾರೀಕಿನ ಒಳಗಡೆ ನಿಮ್ಮ ಆಧಾರ್ ಕಾರ್ಡ್ ಅನ್ನು ನೀವು ಅಪ್ಡೇಟ್ ಮಾಡಿಸಬೇಕು. ನಿಮ್ಮ ಆಧಾರ್ ಕಾರ್ಡ್ ಅನ್ನು ನೀವು ತೆಗೆಸಿಕೊಂಡು 10 ವರ್ಷದ ಬಳಿಕ 10 ವರ್ಷ ಆದರೆ ನೀವು ನಿಮ್ಮ ಆಧಾರ್ ಕಾರ್ಡ್ ಅನ್ನು ಗ್ಯಾರಂಟಿಯಾಗಿ ಅಪ್ಡೇಟ್ ಖಂಡಿತವಾಗಿಯೂ ಮಾಡಿಸಬೇಕು ಅಂತ ಹೊಸ ರೂಲ್ಸ್ ಅನ್ನು ತಿಂಗಳ ಹಿಂದೆನೆ ಬಂದಿದೆ ಅಂತ ಹೇಳ್ಬಹುದು. ಆದ ಕಾರಣ ನೀವು ನಿಮ್ಮ ಆಧಾರ್ ಕಾರ್ಡ್ ಅನ್ನು ಒಂದು ಸಲ ನೀವು ಆಧಾರ್ ಸೆಂಟರ್ಗೆ ಹೋಗಿ ನೀವು ಅಪ್ಡೇಟ್ ಅನ್ನು ಮಾಡಿಸಬೇಕು. ಅವರು ಕೇವಲ 100 ರಿಂದ 150 ರೂಪಾಯಿಯನ್ನು ಮಾತ್ರ ಚಾರ್ಜ್ ಮಾಡುತ್ತಾರೆ. ನಿಮ್ಮ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಮತ್ತು ಪ್ಯಾನ್ ಕಾರ್ಡ್ ತೆಗೆದುಕೊಂಡು ಹೋಗಿ, ರೇಷನ್ ಕಾರ್ಡ್ ತೆಗೆದುಕೊಂಡು ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಅನ್ನು ನೀವು ಅಪ್ಡೇಟ್ ಅಂತೂ ಮಾಡಿಸಬೇಕು. ಇಲ್ಲವಾದರೆ ನಿಮಗೆ ಗೃಹಲಕ್ಷ್ಮಿ ಹಣ ಮತ್ತು ಅನ್ನಭಾಗ್ಯದ ಹಣ ಮತ್ತು ನಿಮಗೆ ಇನ್ನೂ ಯಾವ ತರಹದ ಹಣ, ಗೌರ್ಮೆಂಟ್ ಸೌಲಭ್ಯಗಳನ್ನು ನಿಮಗೆ 1 ರೂಪಾಯಿ ಕೂಡ ಬರುವುದಿಲ್ಲ ಅಂತ ಹೇಳಬಹುದಾಗಿದೆ. ನೀವು ಆಧಾರ್ ಕಾರ್ಡ್ ಅನ್ನು ಮಾರ್ಚ್ 14ನೇ ತಾರೀಕಿನ ಒಳಗಡೆ ಖಂಡಿತವಾಗಿಯೂ ಮಾಡಿಸಲೇಬೇಕು. ಆಧಾರ್ ಕಾರ್ಡ್ ಅಪ್ಡೇಟ್ ಅನ್ನು ಮಾಡಿಸಿಲ್ಲ ಅಂದ್ರೆ ನಿಮಗೆ ಆಗುವ ಅನಾನುಕೂಲಗಳು ಯಾವುವು ಅಂತ ಹೇಳ್ತಾ ಹೋಗ್ತೀನಿ ನೋಡಿ. ನಿಮಗೆ ಗೃಹಲಕ್ಷ್ಮಿ ಹಣವನ್ನು ಬರುತ್ತಿದ್ದರೆ ಅದನ್ನು ಕಡಿತಗೊಳಿಸಲಾಗುತ್ತದೆ ಮತ್ತು ಅಕ್ಕಿ ಹಣದ ಹಣವನ್ನು ಬರುತ್ತಿದ್ದರೆ ನಿಮಗೆ ಅದನ್ನು ಕೂಡ ಕಡಿತಗೊಳಿಸಲಾಗುತ್ತದೆ ಮತ್ತು ಸರ್ಕಾರದ ಇನ್ಯಾವುದೋ ಸ್ಕೀಮ್ಗಳ ಹಣವನ್ನು ನಿಮ್ಮ ಅಕೌಂಟ್ಗೆ ಬರುತ್ತಿದ್ದರೆ ಅವನು ಕೂಡ ನಿಮ್ಮ ಆಧಾರ್ ಕಾರ್ಡ್ ಜೊತೆ ಲಿಂಕ್ ಆಗಿರುವ ಬ್ಯಾಂಕ್ ಪಾಸ್ಬುಕ್ ಅನ್ನು ಕೂಡ ಒಂದು ಸಲ ನೀವು ಚೆಕ್ ಮಾಡಿಸಿಕೊಳ್ಳಿ. ನಿಮಗೆ ಆಧಾರ್ ಕಾರ್ಡ್ ಶೀಡಿಂಗ್ ಮತ್ತು ಆಧಾರ್ ಕಾರ್ಡ್ ಅಪ್ಡೇಟ್, ಡಾಕ್ಯುಮೆಂಟ್ ಅಪ್ಡೇಟ್ ಗ್ಯಾರಂಟಿ ಮಾಡಿಸಲೇಬೇಕು. ಇವು ದಿನಕ್ಕೊಂದು ಕಾಯ್ದೆಗಳನ್ನು ಬರುತ್ತಾನೆ ಇರುತ್ತವೆ. ಭಾರತ ಸರ್ಕಾರದಿಂದ ಬಂದಂತ ಆಧಾರ್ ಕಾರ್ಡ್ ಅಪ್ಡೇಟ್ ಅನ್ನು ನೀವು ಗ್ಯಾರಂಟಿ ಮಾಡಿಸಲೇಬೇಕು. ಲಾಸ್ಟ್ ದಿನಾಂಕ ಮಾರ್ಚ್ 14ನೇ ತಾರೀಕಿನ ಒಳಗಡೆ. ಇನ್ನು ಕೇವಲ 3 ದಿನ ಇರುವುದು. ಅದರ ಒಳಗಡೆ ನೀವು ಆಧಾರ್ ಕಾರ್ಡ್ ಅಪ್ಡೇಟ್ ಅನ್ನು ಮಾಡಿಸಿದರೆ ನಿಮಗೆ ಫ್ರೀಯಾಗಿ ಮಾಡಿಕೊಡ್ತಾರೆ. ಇಲ್ಲವಾದರೆ ನಿಮಗೆ 2 ರಿಂದ 3 ಸಾವಿರ ರೂಪಾಯಿಯನ್ನು ದಂಡವನ್ನು ಬೀಳುತ್ತದೆ. ಆದರೆ ನೀವು ಗ್ಯಾರಂಟಿಯಾಗಿ ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಅನ್ನು ಗ್ಯಾರಂಟಿ ಮಾಡಿಸಲೇಬೇಕು. ನಿಮಗೆ ವಿಡಿಯೋ ಹೇಗೆ ಅನಿಸ್ತು ಅಂತ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತು ನಿಮಗೆ ಸರ್ಕಾರದ ಎಲ್ಲಾ ಸೌಲಭ್ಯಗಳು ನಿಮಗೆ ವಿಡಿಯೋ ಮುಖಾಂತರ ಬೇಕಾದರೆ ನಮ್ಮ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಮತ್ತು ಲೈಕ್ ಮಾಡಿ. ಇದೇ ತರಹದ ಒಳ್ಳೆ ಕಂಟೆಂಟ್ ಗಳಿಗೆ ನಮ್ಮ ಚಾನಲ್ ದಿನನಿತ್ಯ ನೋಡ್ತಾ ಇರಿ. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ನಮಸ್ಕಾರ.